ಮಂಜುನಾಥ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆ ಸರ್? ಮೇಡಮ್, ನನ್ನ ಬ್ರದರ್ ಇಂದ ಶ್ರೀಹರ್ಷ ಅಂತ. ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಮೇಡಮ್, 4/4/1981. 4/4/81. ಸಮಯ ಸರ್? ರಾತ್ರಿ 9:40. 9:40. ಹಾ. ಪ್ರಶ್ನೆ ಏನು ಮೇಡಮ್? ಅವ್ರ ಆರೋಗ್ಯ ಮತ್ತೆ ಅವ್ರ ಮದುವೆ ಬಗ್ಗೆ. ಆರೋಗ್ಯ ಮತ್ತು ಮದುವೆಯ ಬಗ್ಗೆ ತಮ್ಮ ಪ್ರಶ್ನೆ. ಸರಿ, ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಆರೋಗ್ಯ ಮೊದಲಿಗೆ ಗಮನಿಸೋಣ. ನೋಡಿ, ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದ ಅಧಿಪತಿ ಕುಜ ಪಂಚಮದಲ್ಲಿದ್ದಾನೆ, ರವಿಯುಕ್ತನಾಗಿ. ಮೌಢ್ಯತೆ ಇದೆಯಾ ಗಮನಿಸೋಣ. ಮೌಢ್ಯನಾಗಿದ್ದಾನೆ. ಲಗ್ನಾಧಿಪತಿ ಮೌಢ್ಯನಾಗಿದ್ದಾನೆ. ಹೀಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಈಗ ಕಾಲ ಯಾವ್ದು ನಡೀತಾ ಇದೆ ಅಂದರೆ ರವಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥ, ಅವರಿಗೆ ನಡೀತಾ ಇರೋದು ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ಅದು 25ನೇ ತಾರೀಕು ಕಳೆಯುತ್ತೆ. ಕಳೆದು ಬುಧ ಪ್ರಾರಂಭವಾಗುತ್ತೆ. ಯಾರು ಅಷ್ಟಮಾಧಿಪತಿಯನೋ ಅವನ ಒಂದು ಕಾಲ ಶುರುವಾಗುತ್ತೆ. ಬುಧನೂ ಬಲಹೀನನಾಗಿದ್ದಾನೆ. ಹೀಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ. ನರಸಿಂಹ ಕವಚ ಪಠಣ ಮಾಡೋಕ್ಕೆ ಹೇಳಿ. ಪ್ರತಿ ದಿವಸ ನರಸಿಂಹ ಕವಚ ಕೇಳಿಸ್ಕೊಳ್ಳೋಕ್ಕೆ ಅಥವಾ ಬಂದರೆ ಹೇಳ್ಕೊಳ್ಳಿಕ್ಕೆ ಹೇಳಿ. ಅದು ತುಂಬ ಸಹಾಯವಾಗುತ್ತೆ. ಇನ್ನು ವಿವಾಹದ ಬಗ್ಗೆ ಕೇಳಿದ್ದೀರಿ. ವಿವಾಹದ ಅಧಿಪತಿ ಶುಕ್ರ, ಆತನೂ ಕೂಡ ಉಚ್ಚಸ್ಥಾನದಲ್ಲಿದ್ದಾನೆ, ಆದರೆ ಮೌಢ್ಯ, ಅವನಿಗೂ ಬಲ ಇಲ್ಲ. ಹೀಗಾಗಿ ಅದು ಸ್ವಲ್ಪ ಕ್ಲಿಷ್ಟವಾಗಿದೆ. ಶುಕ್ರ ಗ್ರಹ ಆರಾಧನೆ ಮಾಡಿ ಶುಕ್ರ ಶಾಂತಿಯನ್ನು ಮಾಡಿಸಿ, ಇದಕ್ಕೆ ಒಂದು ಸಲ ಕೊಲ್ಲೂರು ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಒಂದು ಪತ್ನಿ ಮನೋರಮಾಂ ದೇಹಿ ಅಂತಕ್ಕಂಥ ಒಂದು ಮಂತ್ರ ಇದೆ. ಅದರ ಸಂಪುಟೀಕರಣ ಪಾರಾಯಣವೋ ಪಲ್ಲವ ಪಾರಾಯಣವೋ ಮಾಡಿಸಿದ್ರೆ ಸ್ವಲ್ಪ ಸಹಾಯ ಉಂಟಾಗಬಹುದು. ಪ್ರಯತ್ನ ಮಾಡಿ, ಒಳ್ಳೆಯದಾಗ. ಸರಿ, ಇನ್ನು ಬೆಂಗಳೂರಿನಿಂದ ಲಕ್ಷ್ಮಿ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಪ್ರಶ್ನೆ? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಮ್ದು ಡೇಟ್ ಆಫ್ ಬರ್ತ್ ಏನು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. 108ರಲ್ಲಿ ಒಂದು ನಂಬರ್ ಹೇಳಿಮಾ. 9 ಮೇಡಮ್. 9. ಸರಿ, ಏನು ಪ್ರಶ್ನೆ ತಮ್ಮ ಬಗ್ಗೆ? ನಾವು ಮದುವೆಗೆ 26 ಇಯರ್ಸ್ ಆಯ್ತು. ಏನು ಜೀವನದಲ್ಲಿ ಅಷ್ಟು ಇಟ್ಕೊಂಡಿಲ್ಲ. ಮನೆ ಯೋಗ ಏನಿಲ್ಲ. ಮಕ್ಳನ್ನ ಓದ್ತಿದೀವಿ, ಅದೊಂದು ಸಾರ್ಥಕತೆ ಇದೆ. ಮುಂದೆ ಹೆಂಗಿದೆ ಅಂತ ಕೇಳೋಣ ಅಂತ. ಮತ್ತೆ ಡೇಟ್ ಬೇಕಾದ್ರೆ ಹೇಳ್ತೀನಿ. ಲಕ್ಷ್ಮಿ ಅವರೇ ನಮಸ್ಕಾರ. 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 ಆತಂಕ ಮಾಡ್ಕೋಬೇಡಿ. ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ರೀತಿ ಸವಾಲು ಇರುತ್ತೆ. ನಿಮಗೆ ಪಾಪ ಇದುವರೆಗೂ ಜೀವನದಲ್ಲಿ ಏನು ಸಾರ್ಥಕತೆ, ಮಕ್ಕಳನ್ನು ಓದಿಸಿದೆಯೇನೋ ಸಾರ್ಥಕತೆ ಯಾದರೂ ಇದೆಯಲ್ಲ, ಅಷ್ಟರ ಮಟ್ಟಿಗೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಬೇರೆಯವರಿಗೆ ಇನ್ನೂ ಏನೇನೋ ವಿಚಿತ್ರವಾದ ಸಮಸ್ಯೆಗಳು, ಇನ್ನೇನೋ ಒಂದು ಆರೋಗ್ಯ ಸಮಸ್ಯೆಗಳು, ಹೀಗೆ ಹಲವು ರೀತಿಯಲ್ಲಿ ಬಾಧಿಸುತ್ತೆ. ಮುಖ್ಯವಾಗಿ ಆರೋಗ್ಯ ನಮಗಿದ್ದರೆ ಎಷ್ಟೋ ಭಗವಂತ ಕೊಟ್ಟ ಅದೃಷ್ಟ ಅದು. ಹಾಗಾಗಿ ಹೆಲ್ತ್ ಈಸ್ ವೆಲ್ತ್ ಅಂತಾರಲ್ವ, ಹೀಗಾಗಿ ಅದೇ ನಿಮಗೆ ಸಂಪತ್ತು. ಆರೋಗ್ಯ, ಅದನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ಅದು ಭಗವಂತ ಕೊಟ್ಟಿದ್ದಾನಲ್ಲ, ಅಷ್ಟರ ಮಟ್ಟಿಗೆ ಒಂದು ಸಮಾಧಾನ ಮಾಡಿಕೊಳ್ಳಿ. ಮತ್ತು ನಿಮ್ಮ ದಾಂಪತ್ಯ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಸಮಾಧಾನಕ್ಕೆ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣುವಿಗೆ ಹಾಲು ಜೇನು ಇವೆರಡರ ಅಭಿಷೇಕ ಮಾಡಿಸಿ ಪ್ರತಿ ಬುಧವಾರ ಅದನ್ನು ತೀರ್ಥ ತೆಗೆದುಕೊಳ್ಳಿ. ನಿರಂತರವಾಗಿ ಪ್ರತಿ ಬುಧವಾರ ಅದೊಂದು ಶ್ರದ್ಧೆಯಿಂದ ಅದೊಂದು ಕಾರ್ಯ ಮಾಡಿ. ಆಮೇಲೆ ನಿಮ್ಮ ಬದುಕಿನಲ್ಲಿ ಒಂದು ಸಣ್ಣ ಒಂದು ಏನು ನಗು, ಮಾನಸಿಕ ಸಮಾಧಾನ ಇವುಗಳ ಅರಳಿಕ್ಕೆ ಪ್ರಾರಂಭ ಆಗುತ್ತೆ. ಶ್ರದ್ಧೆಯಿಂದ ಮಾಡಿ, ಒಳ್ಳೆಯದಾಗುತ್ತೆ, ಯೋಚನೆ ಮಾಡಬೇಡಿ. ಸರಿ, ಇನ್ನು ಶಿವಮೊಗ್ಗದಿಂದ ಅನುಶ್ರೀ ಕರೆ ಮಾಡಿದ್ದಾರೆ. ನಮಸ್ತೆ ಅನುಶ್ರೀ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆ ಮಾ? ನನ್ನ ಬಗ್ಗೆನೇ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ. 16/8/98. 16/8/98. ಬೆಳಗ್ಗೆ 5:15. ಬೆಳಿಗ್ಗೆ 5:15. ಪ್ರಶ್ನೆ? ನನ್ನ ಫ್ಯೂಚರ್ ಬಗ್ಗೆ ಹೇಗಿದೆ ನನ್ನ ಫ್ಯೂಚರ್ ಅಂತ ಕೇಳಬೇಕಿತ್ತು. ಸರಿ, ಭವಿಷ್ಯದ ಬಗ್ಗೆ ತಮ್ಮ ಪ್ರಶ್ನೆ. ನಮಸ್ಕಾರ ಅನುಶ್ರೀ ಅವರೇ. ನಮಸ್ಕಾರ. ಹೇಗಿದೆ ಮುಂದೆ ಜೀವನ ಅಂತಲ್ವಾ? ನಿಮಗೆ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿ ಶನೈಶ್ಚರ ಇದ್ದಾನೆ, ನೀಚನಾಗಿ. ಕರ್ಮಾಧಿಪತಿ ಕೂಡ ಹಾಗಿದ್ದಾನೆ. ರಾಹು ದಶೆಯಲ್ಲಿ ತಮಗೆ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ. ಲಾಭಾಧಿಪತಿ ಕಾಲ ನಡೀತಾ ಇದೆ ನಿಮಗೆ. ಶುಕ್ರ ನಿಮಗೆ ಲಗ್ನದಲ್ಲಿದ್ದಾನೆ. ಒಳ್ಳೆಯ ಲಗ್ನಾಧಿಪತಿ ಲಾಭದಲ್ಲಿರೋದು, ಲಾಭಾಧಿಪತಿ ಲಗ್ನದಲ್ಲಿರೋದು, ಇದು ಒಳ್ಳೆಯ ಕಾಲ. ಉಳಿದ ಗ್ರಹಗಳು ಕೆಟ್ಟಾಗಿದೆಯೋ ಅಥವಾ ಬಲಹೀನವಾಗಿದೆಯೋ ಏನಾದರೂ ಹಾಕ್ಕೊಳ್ಳಿ, ಪ್ರಸ್ತುತ ಕಾಲ ಚೆನ್ನಾಗಿದೆಯಾ ಅಂದರೆ ಚೆನ್ನಾಗಿದೆ. ಯೋಚನೆ ಮಾಡಬೇಡಿ. ನಿಮ್ಮ ರಾಶಿಗೆ ಈಗ ಗುರುವಿನ ಬಲವೂ ಚೆನ್ನಾಗಿದೆ, ಅದು ಮುಂದೆ ಹೋಗುತ್ತೆ ಯಾವಾಗ ಜೂನಿಂದ. ಆದರೂ ಆತಂಕ ಬೇಡ, ಯಾಕಂದರೆ ಶುಕ್ರನ ನಡೀತಾ ಇದೆ, ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಯೋಚನೆ ಮಾಡೋದು ಬೇಡ. ಶನೈಶ್ಚರನ ಪ್ರಾರ್ಥನೆ ಅಥವಾ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಪ್ರತಿ ಶನಿವಾರ ಶ್ರದ್ಧೆಯಿಂದ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಸರಿ ಶಾಸ್ತ್ರಿಗಳೇ, ಈಗ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಇವತ್ತು ಯಾವ ಮಂತ್ರವನ್ನು ಎಲ್ರಿಗೂ ಹೇಳ್ತಾ ಇದ್ದೀರಿ? ಒಂದು ಹಣಕಾಸಿನ ಸಮೃದ್ಧಿ ಒಂದು ಮಂತ್ರ. ಹಾಗಾದರೆ ಪ್ರತಿಯೊಬ್ಬರಿಗೂ ಬೇಕಾದಂತಹ ಮಂತ್ರ ಇದು. ನೋಡಿ, ಗಮನಿಸಿ, ಮಂತ್ರವನ್ನು ಗಮನಿಸಿ ಇದನ್ನು ಹೇಳ್ಕೊಳ್ಳಿ. ಪ್ರತಿ ದಿವಸ
ಶ್ರದ್ಧೆಯಿಂದ 108 ಬಾರಿ ಹೇಳಿ. ಸ್ವರ್ಣಪ್ರದ ಸ್ವರ್ಣವರ್ಷಿ ಸ್ವರ್ಣಾಕರ್ಷಣ ಭೈರವ ಭಕ್ತಪ್ರಿಯೋ ಭಕ್ತವಶ್ಯೋ ಭಕ್ತಾಭೀಷ್ಟ ಫಲಪ್ರದ ಅಂತ ಇದು ಸ್ವರ್ಣಾಕರ್ಷಣ ಏನು ಮಂತ್ರ. ಇದನ್ನು ಹೇಳೋದ್ರಿಂದ ಸ್ವರ್ಣ ಅಂದರೆ ಬಂಗಾರ ಸಿಗುತ್ತಾ ಅಂತಂದರೆ ಯಾವುದು ಬಂಗಾರ, ಈಗ ಹಣವೇ ಬಂಗಾರ. ಆರೋಗ್ಯ ಎಷ್ಟೋ ಜನರಿಗೆ ಬಂಗಾರ ಆಗಿದೆ. ವಸ್ತುತಃ ಇದು ಹಣ ಮತ್ತು ದ್ರವ್ಯ ಬಂಗಾರದ ಫಲವನ್ನು ಕೊಡ್ತಕ್ಕಂಥದ್ದಾಗಿದೆ. ಈ ಮಂತ್ರ ಪ್ರತಿ ದಿವಸ ಹೇಳ್ಕೋಬಹುದು. ಕಷ್ಟ ಅಂದಾಗ ಹೇಳ್ಕೊಳ್ಳಿ, ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ. ಸರಿ ಶಾಸ್ತ್ರಿ, ಸಾಕಷ್ಟು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.